ಸ್ನೇಹಿತರೇ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಅಂತೂ ಇಂತೂ ಅಳೆದು ತೂಗಿ ಕೊನೆಗೂ ಸಾಮೂಹಿಕ ಅತ್ಯಾಚಾರಿಯಾದಂಥ ಶೇಖ್ ಶಹಜಹಾನನನ್ನು ಪೊಲೀಸರ ಕಸ್ಟಡಿಗೆ ಕೊಡಲಾಗಿದೆ. ಯಾಕೆ ಈ ರೀತಿ ಪೊಲೀಸ್ ಕಸ್ಟಡಿಗೆ ಕೊಡಲಾಗಿದೆ ಅಂತ ಹೇಳಿದೆ ಅಂದರೆ, ಈತ ತಪ್ಪಿಸಿಕೊಂಡು ಪರಾರಿಯಾಗಿರಲಿಲ್ಲ ಅನ್ನುವುದು ಸ್ಪಷ್ಟವಾಗಿ ಹೋಯಿತು. ಹೇಗೆ ಸ್ಪಷ್ಟ ಆಯಿತು? ಯಾವಾಗ ಮೊನ್ನೆ ಕಲ್ಕತ್ತಾ ಹೈಕೋರ್ಟು ಸ್ಪಷ್ಟವಾಗಿ ಹೇಳಿತು, ಪಶ್ಚಿಮ ಬಂಗಾಳದ ಪೊಲೀಸರಾದರೂ ಆಗಲಿ, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರಾಗಲಿ, ಅಥವಾ CBI ಆಗಲಿ, ಯಾವುದೋ ಕೇಂದ್ರ ತನಿಖಾ ದಳವಾಗಲಿ, ಯಾರು ಬೇಕಾದರೂ ಈ ಶೇಖ್ ಶಹಜಹಾನನನ್ನು ಬಂಧಿಸಬಹುದು ಅನ್ನುವಂಥ ತೀರ್ಪನ್ನು ಕೊಡಲಾಯಿತು. ತಕ್ಷಣದಲ್ಲಿ ಈತ ಬಂಧನಕ್ಕೆ ಒಳಗಾಗುತ್ತಾನೆ. ಅಂದರೆ ಈತ ಅತ್ಯಂತ ಸುರಕ್ಷಿತವಾಗಿದ್ದ. ಸರ್ಕಾರ ಈತನಿಗೆ ಎಲ್ಲ ರೀತಿಯ ಸವಲತ್ತುಗಳನ್ನು ಮಾಡಿಕೊಟ್ಟಿತ್ತು. ಯಾವಾಗ ಕೇಂದ್ರ ತನಿಖಾ ದಳದವರು ಈತನನ್ನು ಬಂಧಿಸುತ್ತಾರೆ ಅಂತ ಗೊತ್ತಾಗುತ್ತೋ ಆವಾಗ ಮಮತಾ ಬೇಗಂ ಈತನನ್ನು ಬಹಿರಂಗಪಡಿಸ್ತಾರೆ. ಈತ ಹೊರಗಡೆ ಬರ್ತಾನೆ. ಬಂದವನು ಹೇಗೆ ಬರ್ತಾನೆ? ರಾಜಾರೋಷವಾಗಿ ಬರ್ತಾನೆ. ಆತನ ಹಿಂದೆ ಪೊಲೀಸರು ಇರ್ತಾರೆ. ಪಶ್ಚಿಮ ಬಂಗಾಳದ ಪೊಲೀಸರು ಯಾವ ರೀತಿ ಇರ್ತಾರೆ ಅಂದರೆ, ಆತನಿಗೆ ಅಂಗರಕ್ಷಕರಾಗಿರುವ ರೀತಿಯಲ್ಲಿ, ಆತನ ಭದ್ರತಾ ಪಡೆಯವರ ರೀತಿಯಲ್ಲಿ ಆತನ ಹಿಂದೆ ಬರ್ತಾ ಇರ್ತಾರೆ. ಈತ ಕೈ ಬೀಸಿಕೊಂಡು ಯಾವುದೋ ದೊಡ್ಡ ಯುದ್ಧವನ್ನು ಗೆದ್ದು ಬಂದವರ ಹಾಗೆ ಹೊರಗಡೆ ಬರ್ತಾನೆ. ಅಲ್ಲಿಗೆ ಪಶ್ಚಿಮ ಬಂಗಾಳದಲ್ಲಿ ಸ್ಥಿತಿ ಹೇಗಿದೆ ಅನ್ನುವುದು ನಮಗೆ ಸ್ಪಷ್ಟವಾಗಿ ಹೋಗುತ್ತದೆ. ಇದೊಂದು ಷಡ್ಯಂತ್ರವಲ್ಲ. ಇದು ಜನ ರೋಸಿ ಹೋಗಿ ಸಂದೇಶ್ ಖಾಲಿಯ ಜನ, ಪರ್ಗನಾಸ್ 24 ಅಂತ ಏನಿದೆಯಲ್ಲ, ಅಲ್ಲಿಯ ಜನ ಮತ್ತು ಸುತ್ತಮುತ್ತಲ ಹಳ್ಳಿಯವರು ರೋಸಿ ಹೋಗಿ ಈತನ ಕುರಿತಾಗಿ ಪ್ರತಿಭಟನೆಗೆ ಇಳಿದಿರುವುದು. ಅದು ಹೇಗೆ ಗೊತ್ತಾಯಿತು ಅಂದರೆ, ಈತನ ಬಂಧನವಾಗಿದೆ ಅನ್ನುವಂಥ ಸುದ್ದಿ ಬಿತ್ತರಗೊಳ್ಳುತ್ತಿದ್ದಂತೆ ಆ ಗ್ರಾಮಗಳಲ್ಲೆಲ್ಲ ಪಟಾಕಿ ಸಿಡಿಸಿ ಜನ ಸಂಭ್ರಮಿಸತೊಡಗಿದರು. ಕೇಕೆ ಹಾಕಿ ಮೆರವಣಿಗೆಯನ್ನು ಮಾಡಿದವರು ಯಾರು? ದಲಿತ ಹೆಣ್ಮಕ್ಕಳು, ಹಿಂದೂ ಹೆಣ್ಮಕ್ಕಳು. ನೋಡಿ, ಈತ ಆಯ್ಕೆ ಮಾಡಿ ಈ ರೀತಿಯಾದಂಥ ಜನರನ್ನು ಹುಡುಕ್ತಾ ಇದ್ದ. ರಸ್ತೆಯಲ್ಲಿ ನಿಲ್ಲಿಸ್ತಿದ್ದ ಮನೆ ಹೊರಗಡೆ. ಅಲ್ಲಿಂದ ಕರ್ಕೊಂಡು ತನ್ನ ಆಫೀಸ್ಗೆ ಹೋಗ್ತಾ ಇದ್ದ, TMC ಆಫೀಸ್ಗೆ. ಅಲ್ಲಿ ತನ್ನ ಗೂಂಡಾಗಳ ಕಡೆಯಿಂದ ಸಾಮೂಹಿಕವಾಗಿ ಅತ್ಯಾಚಾರವನ್ನು ಮಾಡಿಸ್ತಿದ್ದ. ಒಂದಲ್ಲ ಎರಡು ಅಲ್ಲ, ಹಲವು ಬಾರಿ ಪದೇ ಪದೇ 2 ರಿಂದ 3 ದಿನಗಳವರೆಗೆ ಅವರನ್ನು ಸಂಪೂರ್ಣವಾಗಿ ಅವ್ರನ್ನ ನಿರ್ವಿಣ್ಣಗೊಳಿಸಿ, ನಿತ್ರಾಣಗೊಳಿಸಿ, ಇನ್ನು ಜೀವ ಹೋಗುತ್ತೆ ಅಂದಾಗ ಜೀವಚ್ಛವಾದ ಸಂದರ್ಭದಲ್ಲಿ ಅವರ ಮನೆ ಎದುರುಗಡೆ ಎಸೆದು ಹೋಗ್ತಾಯಿದ್ರು. ಅಂಥದ್ದೊಂದು ಘಟನೆ ನಡೀತಾ ಇತ್ತು ಅಂತ ಇಲ್ಲಿವರೆಗೂ ಹೊರಗಡೆ ಬಂದಿರಲಿಲ್ಲ ಅಲ್ಲ, ಅದು ನಮಗೆ ಅಚ್ಚರಿಯಾಗಿದ್ದು. 55 ದಿನಗಳ ನಂತರ ಈಗ ಆತ ಹೊರಗಡೆ ಬಂದಿದ್ದಾನೆ. ಪರಾರಿಯಾಗಿ ಹೋಗಿದ್ದ, ಬಾಂಗ್ಲಾದೇಶದಲ್ಲಿದ್ದಾನೆ ಅಂತ ತಿಳ್ಕೊಂಡಿದ್ರು. ನೋಡಿ, ಅಲ್ಲಿಯ ವಾತಾವರಣವನ್ನು ತಿಳ್ಕೊಳ್ಳೋಕ್ಕೆ, ಅಲ್ಲಿ ಫ್ಯಾಕ್ಟ್ ಫೈಂಡಿಂಗ್ ಮಾಡಬೇಕು ಅಂತ ಸ್ವತಃ ತನಿಖೆ ಮಾಡಲಿಕ್ಕೆ ಪಾಟ್ನಾದ ರಿಟೈರ್ಡ್ ಚೀಫ್ ಜಸ್ಟಿಸ್ ತಮ್ಮ ಸಮಿತಿಯ ಜೊತೆ ಹೋಗ್ತಾರೆ. 6 ಜನ ಸಮಿತಿಯವ್ರನ್ನ ಕರ್ಕೊಂಡು ಹೋಗ್ತಾರೆ, ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ ಅಂತ. ಹೋದ ತಕ್ಷಣ ಅಲ್ಲಿ ಪೊಲೀಸರು ಇವ್ರನ್ನ ಬಂಧಿಸ್ತಾರೆ. ಸಂದೇಶ್ ಖಾಲಿ ಒಳಗಡೆ ನೀವು ಹೋಗೋ ಹಾಗಿಲ್ಲ, ನೀವು ರೂಲ್ಸನ್ನು ವೈಲೇಟ್ ಮಾಡಿದಾರಂತ ಅವ್ರು ಬಂಧಿಸ್ತಾರೆ. ಅವರು ಜಾಮೀನು ತೊಗೊಂಡು ಹೊರಗಡೆ ಬರಬೇಕಾಗತ್ತೆ. ಎಲ್ಲಿಯಾದರೂ ಕೇಳಿದ್ದೀರಾ? ಅಲ್ಲ, ಯಾರು ತನಿಖೆಯನ್ನು ಮಾಡಲಿಕ್ಕೆ ಹೋಗ್ತಾರೋ ಅವ್ರನ್ನೇ ಬಂಧಿಸಿಬಿಟ್ರೆ ಮುಂದೆ ಯಾವ ರೀತಿಯ ತನಿಖೆ ನಡೆಯುತ್ತೆ? ಮಹಿಳಾ ಆಯೋಗ ಹೋಗುತ್ತೆ. ಮಹಿಳಾ ಆಯೋಗ ಹೋದರೆ ಪೊಲೀಸರಲ್ಲಿ ಒಳಗಡೆ ಹೋಗಲಿಕ್ಕೆ, ಅವ್ರ ಜೊತೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ಅದಾದಮೇಲೆ SC/ST ಕಮಿಷನ್ ಅವ್ರು ಹೋಗ್ತಾರೆ. ಅವ್ರು ಹೋದಾಗ ಅವ್ರಿಗೂ ಅವಕಾಶ ಇಲ್ಲ. ಕೊನೆಗೆ ಅವರು ಗಲಾಟೆ ಮಾಡಿದ್ಮೇಲೆ ಪೊಲೀಸರು ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಎಲ್ಲರೂ ಒಂದೇ ಒಕ್ಕರಲ್ಲಿ ಹೇಳ್ತಾರೆ, ಇಲ್ಲಿ ರಾಷ್ಟ್ರಪತಿ ಆಡಳಿತ ಬರಬೇಕು, ಬೇರೆ ದಾರಿಯೇ ಇಲ್ಲ ಅಂತ ಹೇಳ್ತಾರೆ. ದಲಿತ ಹೆಣ್ಮಕ್ಕಳ ಮೇಲೆ ನಡೆದಂಥ ಸಾಮೂಹಿಕವಾದಂಥ ಅತ್ಯಾಚಾರ ಇದು. ಅದು ಕೇವಲ 1 ಬಾರಿ 2 ಬಾರಿ ಅಲ್ಲ, ಹಲವು ವರ್ಷಗಳಿಂದ ನಡೀತಾ ಇರುವುದು. ಈಗ ಬೆಳಕಿಗೆ ಬಂದಿದೆ. ಸಾಕಷ್ಟು ಸಾಕ್ಷ್ಯಾಧಾರಗಳಿವೆ. ಮಮತಾ ಬೇಗಂ ಯಾವ ರೀತಿ ಹೆದರಿಸ್ತಾರೆ? ಏನಂತ ಹೇಳ್ತಾರೆ? ಇವತ್ತೇನೋ ನೀವ್ರಿಗೆ ಕೇಂದ್ರ ತನಿಖಾ ದಳದವ್ರು ಬಂದಿದ್ದಾರೆ, ಇವತ್ತೇನೋ CRPF ಇದೆ, ಇವತ್ತೇನೋ ಸೆಂಟ್ರಲ್ದವರು ಇದ್ದಾರೆ, ನಾಳೆ ಇವರೆಲ್ಲ ಚುನಾವಣೆ ಆದಮೇಲೆ ಹೊರಟು ಹೋಗ್ತಾರೆ, ಆಮೇಲೆ ನಮ್ಮದೇ ಪೊಲೀಸರು ಇರ್ತಾರೆ, ಆವಾಗ ಏನು ಮಾಡ್ತೀರಿ? ನಿಮ್ಮನ್ನು ಯಾರು ರಕ್ಷಿಸ್ತಾರೆ? ಆದ್ದರಿಂದ ಬಾಯಿ ಬಿಡಬೇಡಿ ಅಂತ ತನ್ನ ಕಾರ್ಯಕರ್ತರ ಗೂಂಡಾ ಪಡೆಯಿಂದ ಇವರು ಮನೆಗೆ ಹೋಗಿ ಧಮಕಿ ಹಾಕಿಸಿರ್ತಾರೆ. ಎಂಥ ದುರಂತ ಸ್ಥಿತಿ ನೋಡಿ. ಈಗ ಆತನನ್ನು ಬಂಧನವಾಗಿದೆ ಅಂತ ನೀವು TVಯಲ್ಲಿ ನೋಡಿದ್ರೆ ಅನಿಸೋದೇ ಇಲ್ಲ. ಈತ ರಾಜಾರೋಷವಾಗಿ ಹೊಟ್ಟೆ ಬಿಟ್ಕೊಂಡು ಎಲ್ಲರಿದ್ರಿಗೆ ಹೋಗ್ತಾ ಇರ್ತಾನೆ. ಹಿಂದ್ಗಡೆ ಇಲಿಗಳ ಹಾಗೆ ಪೊಲೀಸರು ನಡೀತಾ ಇದ್ದಾರೆ. ನನಗೆ ನಿಜಕ್ಕೂ ಅಚ್ಚರಿ ಆಯಿತು, ಬೇಸರ ಆಯಿತು, ಖೇದ ಆಯಿತು. ಎಂಥ ಸ್ಥಿತಿ ಬಂದಿದೆ ನಮ್ಮ ದೇಶದಲ್ಲಿ, ಒಂದು ರಾಜ್ಯದಲ್ಲಿ ಅಂತ ಅನ್ನಿಸ್ತಾ ಇದೆ. ಆದರೆ ದುರಂತ ಏನು ಗೊತ್ತಾ? ಇದರ ಕುರಿತಾಗಿ ಕಾಂಗ್ರೆಸ್ಸಿನ ಮುಖ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ TV ಚಾನಲ್ ಅವರು ಒಂದು ಪ್ರಶ್ನೆ ಕೇಳ್ತಾರೆ. ಏನಂತ? ಸಂದೇಶ್ ಖಾಲಿಯಲ್ಲಿ ಇಂಥದ್ದೊಂದು ಘಟನೆ ನಡೀತಾ ಇದೆ, ನಿಮ್ಮದೇ ಪಕ್ಷದ ಅಧೀರ್ ರಂಜನ್ ಚೌಧರಿ ಅವರು
ಇಲ್ಲಿ ಗೂಂಡಾರಾಜ್ ನಡೀತಾ ಇದೆ ಅಂತ ಹೇಳಿದರೆ ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ಜಂಗಲ್ ರಾಜ್ ನಡೀತಾ ಇದೆ, ಇದ್ರ ಬಗ್ಗೆ ಏನು ಹೇಳ್ತಾ ಇದ್ದೀರಿ ಅಂತ ಕಲ್ಕತ್ತಾ ಬಗ್ಗೆ ಕೇಳಿದಾಗ, ಸಂದೇಶ್ ಖಲಿ ಬಗ್ಗೆ ಕೇಳಿದಾಗ ಖರ್ಗೆ ಏನು ಹೇಳಿರ್ಬೋದು ಆಲೋಚನೆ ಮಾಡಿ. ಅವ್ರು ಹೇಳ್ತಾ ಐಸಾ ಹೋತಾ ರಹತಾ ಹೈ, ಐಸಾ ಹೋತಾ ರಹತಾ, ಇಂಥದ್ದು ನಡೀತಾನೆ ಇರ್ತದೆ ಅಂತ ಹೇಳ್ತಾರೆ. ಒಬ್ಬ ವ್ಯಕ್ತಿ ರಜಾಕಾರರ ಹಾವಳಿಯಿಂದ ತನ್ನ ಇಡೀ ಕುಟುಂಬ ಹೊರಟು ಹೋಗಿದೆ ಅಂತ ದಿನ ಬೆಳಗಿದ್ರೆ ಅಳ್ತಾ ಕೂಡುವಂಥ ಮಲ್ಲಿಕಾರ್ಜುನ ಖರ್ಗೆ ತಾನೊಬ್ಬ ದಲಿತ ಅಂತ ಹೇಳ್ಕೊಂಡು ಎಲ್ಲರಿಗೂ ಹೇಳೋ ಮನುಷ್ಯ ಈಗ ದಲಿತ ಹೆಣ್ಣುಮಕ್ಕಳ ಮೇಲೆ ಹೀಗೆ ಈ ರೀತಿ ಆದಂಥ ಸಂದರ್ಭದಲ್ಲಿ ಸಂವೇದನಾಶೀಲತೆಯನ್ನು ಪ್ರದರ್ಶಿಸಲಿಕ್ಕೆ ಹೋಗೋದಿಲ್ಲ. ಅಂದರೆ ರಾಜಕೀಯವಾಗಿ ಇವರು ಯಾವ ಮಟ್ಟಿಗೆ ಬೇಕಾದರೂ ನೀಚತನಕ್ಕೆ ಇಳಿಲಿಕ್ಕೆ ಸಿದ್ಧರಾಗಿದ್ದಾರೆ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆಯ ನಿದರ್ಶನ ನಿಮ್ಗೆ ಸಿಗೋದೇ ಇಲ್ಲ. ಯಾಕೆ ಹಾಗೆ ಕಾಂಗ್ರೆಸ್ ಮಾಡ್ತಾ ಇದೆ, ಯಾಕೆ ಹಾಗೆ ಮಾಡ್ತಾ ಇದೆ ಅಂತಂದರೆ ಮಮತಾ ಬೇಗಂ ಜೊತೆ ಸಖ್ಯ ಬೇಕಾಗಿದೆ. ಅವ್ರ ಜೊತೆ ವಿರುದ್ಧ ಹಾಕ್ಕೊಳ್ಳಿಕ್ಕೆ ಸಿದ್ಧರಿಲ್ಲ. ಅವ್ರದೇ ಪಕ್ಷದ ಅಧೀರ್ ರಂಜನ್ ಚೌಧರಿ ಮಮತಾ ಬೇಗಂ ಮಾಡುವಂಥ ಎಲ್ಲ ಕರ್ಮಕಾಂಡಗಳನ್ನು ಬಯಲಿಗೆ ಹೇಳ್ತಾರೆ, ಚಾನಲ್ನಲ್ಲಿ ಹೇಳ್ತಾರೆ. ಆದರೆ ದಿಲ್ಲಿಯಲ್ಲಿ ಕುಳಿತುಕೊಂಡಿರುವಂಥ ಇವರ ಹೈಕಮಾಂಡ್ ಅಂತ ಹೇಳ್ಕೊಂಡಿರುವಂಥ ಗಾಂಧಿ ಪರಿವಾರ ಮತ್ತು ಈ ಕಾಂಗ್ರೆಸ್ಸಿನ ಮುತ್ಯ ಏನೂ ನಡೆದೇ ಇಲ್ಲ ಅನ್ನೋ ಹಾಗೆ ಬಿಂಬಿಸ್ತಾರೆ. ಯಾವ ಸ್ಥಿತಿ ಇದೆ ನೋಡಿ. ಒಂದು ಅತಿ ಕೆಟ್ಟದಾದಂಥ ಸ್ಟೇಟ್ಮೆಂಟ್ ನೋಡಿದೆ, ಅದನ್ನ ನಮ್ಮ ಚಾನಲಲ್ಲಿ ಹಾಕೋಕ್ಕಾಗಲ್ಲ. ನಮಗೆ ಕಮ್ಯುನಿಟಿ ಸ್ಟ್ಯಾಂಡರ್ಡ್ಸ್ ವಯಲೇಷನ್ ಆಗುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಅದನ್ನು ಹಾಕ್ಲಿಕ್ಕಾಗೋದಿಲ್ಲ. ಒಬ್ಬ ಮಹಿಳಾ ಮುಖ್ಯಮಂತ್ರಿ ಈ ರೀತಿ ಕ್ರೂರತೆಯನ್ನು ಪ್ರದರ್ಶಿಸ್ತಾರೆ ಅಂದರೆ ಇವರ ಮನಸ್ಥಿತಿ ಹೇಗಿದೆ ಅನ್ನೋದನ್ನು ಆಲೋಚನೆ ಮಾಡಿ. ಈಗೇನು ಈತ ಅರೆಸ್ಟ್ ಆಗಿಬಿಟ್ಟಿದ್ದಾನೆ ಅಂದರೆ ಸಮಸ್ಯೆ ಪರಿಹಾರ ಆಗಿಬಿಟ್ಟಿದೆ, ಸಂಪೂರ್ಣವಾಗಿ ಸಂದೇಶ್ ಖಾಲಿ ಜನರಿಗೆ ನೆಮ್ಮದಿ ಸಿಕ್ಬಿಟ್ಟಿದೆ ಅಂತ ಅರ್ಥ ಅಲ್ಲ. ಸಂದೇಶ್ ಖಾಲಿ ಅಲ್ಲಿ ಆಗಿರುವಂಥ ಸ್ಥಿತಿ ಇದೆಯಲ್ಲ, ಅದು ಬೂದಿ ಮುಂದೆ ಮುಚ್ಚಿದ ಕೆಂಡದಂತಿದೆ. ಈ ಗೂಂಡಾಗಳು ಕಾದು ಕೂತಿರ್ತಾರೆ, ಯಾರ್ಯಾರು ಸ್ಟೇಟ್ಮೆಂಟ್ ಕೊಡ್ತಾರೋ ಅವ್ರ ಮೇಲೆ ಪ್ರತೀಕಾರ ತೀರಿಸ್ಕೊಳ್ಳಿಕ್ಕೆ ಸಿದ್ಧರಾಗಿರ್ತಾರೆ. ಚುನಾವಣೆ ಬೇರೆ ಹತ್ತಿರದಲ್ಲಿದೆ. ಈಗ ಯಾವ ಕಲ್ಕತ್ತಾ ಹೈಕೋರ್ಟ್ ಇದೆ ಅದು ಸ್ಪಷ್ಟವಾಗಿ ಹೇಳಿದೆ, ಬಂದು ಇಲ್ಲಿ ನೀವು ಯಾರು ಬೇಕಾದರೂ ತನಿಖೆ ಮಾಡ್ಬೋದು ಅಂತ. ಒಂದು ಸಮಸ್ಯೆ ಇರೋದೇನು, ಯಾರೇ ಕೇಂದ್ರ ತನಿಖಾ ದಳದವ್ರು ಬಂದರೂ ಅಲ್ಲಿಯ ಸರ್ಕಾರದಿಂದ ಅನುಮತಿಯನ್ನು ಪಡೆಯಬೇಕು. ನೋಡಿ ಹೇಗಿದೆ, ಅನುಮತಿಯನ್ನು ಪಡೆಯಬೇಕು. ಯಾಕೆ? ಸಹಕಾರದ ದೃಷ್ಟಿಯಿಂದ ಅನುಮತಿ ಪಡೆಯಬೇಕು ಅಂತಿದೆ. ಈ ತಮಿಳುನಾಡಿನಂಥವ್ರು, ಈ ಪಶ್ಚಿಮ ಬಂಗಾಳದವ್ರದ್ದು, ಕೇರಳದವ್ರು ಏನು ಮಾಡ್ತಾರೆ ಅಂದರೆ ನಾವು ಅನುಮತಿಯನ್ನೇ ಕೊಡೋದಿಲ್ಲ ಅಂತಾರೆ. ವ್ಯವಸ್ಥೆ ಇದೆಯಲ್ಲ, ಆ ವ್ಯವಸ್ಥೆಯಲ್ಲಿ ಒಂದಕ್ಕೊಂದು ಸಮನ್ವಯ ಆಗಲಿ ಅನ್ನುವಂಥ, ಫೆಡರಲ್ ಸ್ಟ್ರಕ್ಚರ್ ಆಗಲಿ ಅನ್ನುವಂಥ ಕಾರಣಕ್ಕೋಸ್ಕರ, ಕೋಆಪರೇಟಿವ್ ಸೆಕ್ಟರ್ ಇರಲಿ ಅನ್ನುವಂಥ ಕಾರಣಕ್ಕೋಸ್ಕರ ಮಾಡಿಕೊಂಡಿರುವಂಥ ಕಾನೂನು. ಆದರೆ ಇವ್ರು ಮಾಡ್ತಾರೆ, ಏನು ಮಾಡ್ತಾರೆ ಅಂತಂದರೆ ನಾವು ಅನುಮತಿಯನ್ನು ಕೊಡೋದು. ಆದರೆ ಈಗ ಕಲ್ಕತ್ತಾ ಹೈಕೋರ್ಟ್ ಹೇಳಿದೆ, ಇದರ ಕುರಿತಾಗಿ ಸಂಪೂರ್ಣವಾದ ತನಿಖೆಯಾಗಬೇಕು, ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ ಇದರ ತನಿಖೆಯನ್ನು ಮಾಡಬೇಕು, ಜೊತೆಗೆ CBI ED ಅವರಿಗೆ ಮುಕ್ತವಾದಂಥ ಪರ್ಮಿಷನನ್ನು, ಅನುಮತಿಯನ್ನು ನೀಡಲಾಗಿದೆ. ಏನಾಗುತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ. ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.